ನಾಳೆ ಮೋದಿ ಸರ್ಕಾರದ 3.0 ಮೊದಲ ಬಜೆಟ್ ಕರ್ನಾಟಕಕ್ಕೆ ಸಿಗತ್ತಾ ಬಂಪರ್ ಗಿಫ್ಟ್ ಏನೆಲ್ಲ ಸಿಗಬಹುದು ಕರ್ನಾಟಕಕ್ಕೆ? ಸಿದ್ದು ಸರ್ಕಾರದ ಬೇಡಿಕೆಗೆ ಅಸ್ತು ಅನ್ನುತ್ತಾ ಕೇಂದ್ರ. ನಾಳೆ ಮೋದಿ 3.0 ಸರ್ಕಾರದ ಮೊದಲ ಬಜೆಟ್ ಕರ್ನಾಟಕಕ್ಕೆ ಏನೆಲ್ಲ ಬಂಪರ್ ಗಿಫ್ಟ್ ಸಿಗತ್ತೆ? 90,000 ಕೋಟಿ ವೆಚ್ಚದ ಸ್ಕೀಮ್ಗೆ ರಾಜ್ಯ ಬೇಡಿಕೆಯನ್ನ ಇಟ್ಟಿತ್ತು. ಸಿದ್ದು ಸರ್ಕಾರದ ಬೇಡಿಕೆಗೆ ಅಸ್ತು ಅನ್ನುತ್ತಾ ಕೇಂದ್ರ. ನಾಳೆ ನಿರ್ಮಲಾ ಸೀತಾರಾಮನ್ 8ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಕೇಂದ್ರ ಸಚಿವೆ. ಕರ್ನಾಟಕದ ಪಾಲಿಕೆ ತೆರಿಗೆ ಪ್ರಮಾಣ ಹೆಚ್ಚಳದ ನಿರೀಕ್ಷೆ ಕೂಡ ಇದೆ. ಭದ್ರಾ ಮೇಲ್ದಂಡೆ 5,000 ಕೋಟಿ ಹಣ ಇನ್ನೂ ಕೂಡ ಬಂದಿಲ್ಲ. ಕಳೆದ ಬಾರಿ ಹೇಳಿದಂಥದ್ದು. ಕೇಂದ್ರ ಬಜೆಟ್ ಮೇಲೆ ಸಾಕಷ್ಟು ಭರಪೂರ ನಿರೀಕ್ಷೆ ಅಂತೂ ಇದ್ದೇ ಇದೆ. ಸೊ ನಿರೀಕ್ಷೆ ಏನಾಗಬಹುದು? ನಾಳೆ ನಿರ್ಮಲಾ ಸೀತಾರಾಮನ್ ಸತತ 8ನೇ ಬಾರಿಗೆ ಮಂಡಿಸಲಿದ್ದಾರೆ ಬಜೆಟ್. ಈಗಾಗಲೇ ಮೋದಿ ಕೂಡ ಮಾತನಾಡಿದ್ದು, ಮುರ್ಮು ಅವರ ಭಾಷಣ ಕೂಡ ಮುಗಿದಿದೆ. ಉಭಯ ಸದನವನ್ನ ಉದ್ದೇಶಿಸಿ ಮಾತನಾಡಿದ್ದು, ಕರ್ನಾಟಕಕ್ಕೆ ಏನ್ ಕೊಡುತ್ತೆ ಕೇಂದ್ರ, ಕರ್ನಾಟಕದ ಪಾಲೆಷ್ಟು ನಾಳೆ ಕೇಂದ್ರ ಬಜೆಟ್ನಲ್ಲಿ ಸಾಕಷ್ಟು ಕುತೂಹಲ ಇದೆ. ಮಹತ್ವದ ಕೇಂದ್ರ ಬಜೆಟ್ 3.0 ನಾಳೆ ಮಂಡಿಸಲಿದ್ದಾರೆ ನಿರ್ಮಲಾ ಸೀತಾರಾಮನ್. ಸತತ 8ನೇ ಬಾರಿಗೆ ಬಜೆಟ್ ಮಂಡನೆ ಮಾಡ್ತಾರೆ. ಅದಕ್ಕೆಲ್ಲ ಸಿದ್ಧತೆಗಳು ಈಗಾಗಲೇ ನಡೆದಿದೆ. ಇವತ್ತಿನ ಬಜೆಟ್ ಅಧಿವೇಶನ ಕೂಡ ಆರಂಭವಾಗುತ್ತಿದ್ದು, ಈಗಾಗಲೇ ಮುರ್ಮು ಅವರು ಭಾಷಣವನ್ನ ಕೂಡ ಮಾಡಿದ್ದಾರೆ ಉಭಯ ಸದನವನ್ನ ಉದ್ದೇಶಿಸಿ. ಭದ್ರಾ ಮೇಲ್ದಂಡೆ ಯೋಜನೆಯ 5,000 ಕೋಟಿ ಕಳೆದ ಬಾರಿ ಅನೌನ್ಸ್ ಮಾಡಿದಂಥದ್ದು, ಅದಿನ್ನೂ ಕೂಡ ಕೈ ಸೇರಿಲ್ಲ. ಇನ್ನು ಮೇಕೆದಾಟು ಹಾಗೆ ಮಹದಾಯಿಗೆ ಅನುಮತಿಯ ಬೇಡಿಕೆಯನ್ನ ಇಟ್ಟಿದ್ದು, ಬರ ಪರಿಹಾರಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆಗೂ ಕೂಡ ಮನವಿಯನ್ನ ಕರ್ನಾಟಕ ಮಾಡಿದ್ದು. ಸೊ ಕರ್ನಾಟಕಕ್ಕೆ ಬಂಪರ್ ಗಿಫ್ಟ್ ನಿಜಕ್ಕೂ ಸಿಗತ್ತಾ? ರೈಲ್ವೆ, ಮೂಲಭೂತ ಸೌಕರ್ಯಗಳು, ನೀರಾವರಿ, ರೈತರಿಗೆ, ಸೊ ಯಾರಿಗೆ ಏನು ಅನ್ನೋದು ನಾಳೆ ಇಷ್ಟೊತ್ತಿಗಾಗಲೇ ಗೊತ್ತಾಗಿ ಹೋಗುತ್ತೆ. ನಾಳೆ 10 ಗಂಟೆ 11 ಗಂಟೆಗೆಲ್ಲ ಬಜೆಟ್ ಮಂಡನೆ ಮಾಡ್ತಾರೆ. ಸತತ 8ನೇ ಬಾರಿಗೆ ಮಂಡನೆಯನ್ನ ಮಾಡೋದು. ಇನ್ನು ರಾಯಚೂರಿನಲ್ಲಿ ಏಮ್ಸ್ ಹಾಗೆ ಹಾಸನದಲ್ಲಿ ಕೂಡ ಆರೋಗ್ಯ ಫೆಸಿಲಿಟಿ ವಿಚಾರದಲ್ಲಿ ಸೊ ಕರ್ನಾಟಕ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದೆ. ಸೊ ಅವರಿಟ್ಟಂತಹ ನಿರೀಕ್ಷೆ ಹುಸಿ ಆಗತ್ತಾ ಅಥವಾ ಕೈ ಹಿಡಿಯತ್ತಾ ಅಂತ ನೋಡಬೇಕು. ಇನ್ನು ನಾಳೆ ಮೋದಿ ಸರ್ಕಾರದ 3.0 ಮೊದಲ ಗ್ಯಾರಂಟಿ ಬಜೆಟ್ ಇದಾಗಿರುತ್ತೆ. ಈ ಅವಧಿಯ ಮೊದಲ ಬಜೆಟ್ 2025ರ ಈ ಬಜೆಟ್ ಅಲ್ಲಿ ಒಂದು ವಿಶೇಷ ಅಂದ್ರೆ ಬಜೆಟ್ ಅಧಿವೇಶನವನ್ನೇ 2 ಹಂತದಲ್ಲಿ ಮಾಡಬೇಕು ಅಂತ ಇರೋದು. ಅವಧಿ ಮೊದಲ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದ್ದು, ಮೋದಿ ಸರ್ಕಾರದ ಬಜೆಟ್ ಮೇಲೆ ಬೆಂಗಳೂರಿಗರ ನಿರೀಕ್ಷೆ ಕೂಡ ಸಿಕ್ಕಾಪಟ್ಟೆ ಹೇಳ್ಬೋದು. ಕನ್ನಡಿಗರು ಬಯಸಿದ ಬೇಡಿಕೆಗೆ ಅನುದಾನ ಕೊಡ್ತಾರಾ ಕೇಂದ್ರ? 3.0 ಸರ್ಕಾರದಲ್ಲಿ ಬೆಂಗಳೂರಿನ ಪಾಲಿಗೆ ಏನು ಹಾಗಾದ್ರೆ? ನಿರ್ಮಲಾ ಲೆಕ್ಕದ ಮೇಲೆ ಐಟಿ-ಸಿಟಿ ಮಂದಿಯ ಕಣ್ಣು. ಟ್ಯಾಕ್ಸ್ ವಿಚಾರ ಆಗಿರ್ಬೋದು, ಪೆಟ್ರೋಲ್, ಡೀಸೆಲ್, ನೀರಾವರಿ, ಕೈಗಾರಿಕೆಗಳು, ಉದ್ಯೋಗ, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಬೆಟ್ಟದಷ್ಟು ನಿರೀಕ್ಷೆ ಅಂತೂ ಇದೆ.
ಆ ನಿರೀಕ್ಷೆ ಕೈ ಸೇರುತ್ತಾ? ಕರ್ನಾಟಕ ಜನರ ಪಾಲಿಗೆ ನಾಳೆ ಮಂಡನೆಯಾಗೋ ಬಡ್ಜೆಟ್ ವರವಾಗತ್ತಾ? ರಾಯಚೂರಿನಲ್ಲಿ ಏಮ್ಸ್, ಹಾಸನದಲ್ಲಿ ಹಾಗೆ ಮೈಸೂರಿನಲ್ಲಿ ಐಟಿ ಬಿಲ್ಡ್ ಮಾಡೋದಕ್ಕೆ ಬೇಡಿಕೆಯನ್ನ ಇಟ್ಟಿರೋದಾಗಿರ್ಬೋದು. ಮಹದಾಯಿ ಹಾಗೆ ಮೇಕೆದಾಟು ಇದು ದಶಕಗಳ ಹಿಂದೆಯಿಂದಲೂ ನಡೀತಾ ಇರುವಂಥದ್ದು. ಆ ಹೋರಾಟಕ್ಕೆ ಈಗಲಾದರೂ ಏನೋ ಅಸ್ತು ಅನ್ನತ್ತಾ? ಮೆಟ್ರೋ ರೈಲು ಮಾರ್ಗಗಳಿಗೆ 5 ಕಾರಿಡಾರ್ ನಿರ್ಮಾಣ, ರೀತಿ ಸಾಕಷ್ಟು ನಿರೀಕ್ಷೆಗಳಿದೆ. ಸೊ ನೋಡೋಣ, ನಾಳೆವರೆಗೂ ಕಾದು ನೋಡ್ಬೇಕು. ನಾಳೆ ಇಷ್ಟೊತ್ತಿಗಾಗಲೇ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಕರ್ನಾಟಕಕ್ಕೆ ಎಷ್ಟು, ಅದರಲ್ಲೂ ಬೆಂಗಳೂರಿಗೆ ಎಷ್ಟು ಅಂತ. ಸೊ ಬೆಂಗಳೂರಿನ ನಿರೀಕ್ಷೆಗಳೇನು, ಬೆಂಗಳೂರಿಗೆ ಏನು ಸಿಗಬಹುದು, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಹರ್ಷಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ನಾಳೆ ಮೋದಿ ಸರ್ಕಾರದ 3.0 ಈ ಬಾರಿಯ ಮೊದಲ ಬಡ್ಜೆಟ್ ಅಂತ ಹೇಳ್ಬೋದು, ಪೂರ್ಣ ಪ್ರಮಾಣದ ಬಡ್ಜೆಟ್ ಮಂಡನೆಗೆ ಸಿದ್ಧತೆ ನಡೆದಿದೆ. ಇನ್ನು ಈ ಬಾರಿ ನೋಡ್ತಾ ಹೋದಾಗ ಕರ್ನಾಟಕ, ಬೆಂಗಳೂರು ನಮಗೆಲ್ಲ ಒಂದಷ್ಟು ನಿರೀಕ್ಷೆಗಳಂತೂ ಇದೆ. ಈಗ ಬೆಂಗಳೂರಿನ ಜನರ ನಿರೀಕ್ಷೆಗಳೇನು? ಕೇಂದ್ರ ಅದಕ್ಕೆ ಅಸ್ತು ಅನ್ನತ್ತಾ, ಹೇಗೆ ಅಂತ? ಪವಿತ್ರ, ಈಗ ನಾಳೆ ಏನಂತಂದ್ರೆ ಮೋದಿ ಸರ್ಕಾರದ ಮೊದಲ ಗ್ಯಾರಂಟಿ ಬಜೆಟ್ ಕೂಡ ಇರುವಂತದ್ದು, ಅಂದ್ರೆ 3.0 ಸರ್ಕಾರದ ಮೊದಲ ಬಜೆಟ್ ಇರುವಂತದ್ದು. ಹೀಗಾಗಿ ಒಂದಿಷ್ಟು ನಿರೀಕ್ಷೆಗಳು ಕೂಡ ಸಾಕಷ್ಟು ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕರ್ನಾಟಕ ರಾಜ್ಯದ ಜನತೆಗೂ ಕೂಡ ಒಂದು ನಿರೀಕ್ಷೆಗಳ ಒಂದು ಮೂಟೆಯನ್ನೇ ಹೊತ್ಕೊಂಡಿರುವಂತದ್ದು. ಅದರ ಜೊತೆಗೆ ಏನಂತಂದ್ರೆ ಪ್ರಮುಖವಾಗಿ ಬೆಂಗಳೂರು, ಅದರಲ್ಲೂ ಕೂಡ ಈಗ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿರುವಂತ ಡಿ.ಸಿ.ಎಂ. ಶಿವಕುಮಾರ್ ಅವರು ಕೂಡ ಸಾಕಷ್ಟು ಒಂದು ಕನಸನ್ನ ಹೊತ್ಕೊಂಡಿದ್ದಾರೆ. ಬೆಂಗಳೂರನ್ನ ಹೈಟೆಕ್ ಸಿಟಿಯಾಗಿ ಮಾಡ್ಬೇಕು ಅಂತ ಹೇಳಿ ಕೂಡ ಸಾಕಷ್ಟು ಈಗಾಗಲೇ ಯೋಜನೆಗಳಾಗಿರ್ಬೋದು, ಒಂದಿಷ್ಟು ಅನುದಾನಗಳ ಒಂದು ಮನವಿಯನ್ನು ಕೂಡ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದು ಪತ್ರದ ಮೂಲಕ ಕೂಡ ಕಳಿಸಿರುವಂತದ್ದು. ಅದ್ರ ಜೊತೆಗೆ ಏನಂತಂದ್ರೆ ಬೆಂಗಳೂರಿನ ಜನತೆಗೂ ಕೂಡ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ. ಸದ್ಯ ಕನ್ನಡಿಗರಿಗೆ ಯಾವ ರೀತಿಯಾಗಿ ಒಂದು ಬಜೆ ಅನ್ನೋದಕ್ಕೂ ಕೂಡ ಸಾಕಷ್ಟು ಕಾತುರದಿಂದ ಕಾಯ್ತಾ ಇರುವಂತದ್ದು. ಒಂದ್ ಕಡೆ ಏನಂತಂದ್ರೆ ಬೆಂಗಳೂರಿಗೆ ಪ್ರಮುಖವಾಗಿ ಇರುವಂತ ಸಮಸ್ಯೆ ಏನಂತಂದ್ರೆ ಒಂದು ಇರ್ಬೋದು, ಅದರ ಜೊತೆಗೆ ಏನಂತಂದ್ರೆ ಮಳೆ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಅವಘಡಗಳು ಕೂಡ ಸಂಭವಿಸ್ತವೆ. ಸದ್ಯ ಎಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿ ಸಾಕಷ್ಟು ಒಂದು ಯೋಜನೆಗಳನ್ನ ಕೂಡ ಈಗಾಗಲೇ ಬಿಬಿಎಂಪಿ ಆಗಿರ್ಬೋದು, ಡಿ.ಸಿ.ಎಂ. ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಯೋಜನೆಗಳನ್ನ ಕೂಡ ಸಿದ್ಧ ಮಾಡಿದ್ದಾರೆ. ಸದ್ಯ ಆ ಒಂದು ಯೋಜನೆಗಳಿಗೆ ಬೇಕಾಗಿರುವಂತ ಅನುದಾನಗಳನ್ನ ಕೂಡ ಇಟ್ಟಿರುವಂತದ್ದು. ಸದ್ಯ ಡಿ.ಸಿ.ಎಂ. ಅವರ ಒಂದು ಮನವಿಯ ಪ್ರಕಾರ ಏನಂತಂದ್ರೆ 90,000 ಕೋಟಿ ವೆಚ್ಚದ ಯೋಜನೆಗಳಿಗೆ ಒಂದು ಬೇಡಿಕೆಯನ್ನ ಕೂಡ ಇಟ್ಟಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನೋಡೋದಾದ್ರೆ ಈಗ ಬೆಂಗಳೂರಿನ ಟ್ರಾಫಿಕ್ ಅಂತಂದ್ರೆ ಗಂಟೆಗಟ್ಟಲೆ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಹೀಗಾಗಿ ಬೆಂಗಳೂರಿನ ಜನತೆಗೆ ಒಂದು ಟ್ರಾಫಿಕ್ ಇಂದ ರಿಲೀಫ್ ಕೊಡಿಸ್ಬೇಕು ಅಂತ ಹೇಳಿ ಈಗ ಒಂದು ಟನಲ್ ನಿರ್ಮಾಣದ ಯೋಜನೆಗಳನ್ನು ಕೂಡ ಹಾಕೊಂಡಿರುವಂತದ್ದು. ಪ್ರಮುಖವಾಗಿ ಹೆಬ್ಬಾಳದ ಎಸ್.ಟಿ ಮಾಲ್ ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೂ ಕೂಡ ಒಂದು ಟನಲ್ ನಿರ್ಮಾಣಕ್ಕೆ ಒಂದು ಬಜೆಟ್ ಅನ್ನು ಕೂಡ ಈಗಾಗಲೇ ಒಂದು ರೆಡಿ ಮಾಡ್ಕೊಂಡಿರುವಂತದ್ದು. ಅದರ ಜೊತೆಗೆ ಏನಂತಂದ್ರೆ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲೂ ಕೂಡ ಒಂದು 18 ಕಿಲೋಮೀಟರ್ ಟನಲ್ ನಿರ್ಮಾಣಕ್ಕೂ ಕೂಡ ಒಂದು 15,000 ಕೋಟಿ ವೆಚ್ಚ ತಗಲುತ್ತೆ ಅನ್ನುವಂತ ಒಂದು ಟರ್ಮ್ ಒಂದು ಬೇಡಿಕೆಯನ್ನ ಕೂಡ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ KR ಪುರಂ ವೃತ್ತದಿಂದ ಕೂಡ ನೈನ್ಹಳ್ಳಿ ಜಂಕ್ಷನ್ ವರೆಗೂ ಕೂಡ ಒಂದು ಟನಲ್ ರಸ್ತೆಯನ್ನ ಬೇಕಾಗಿದೆ. ಒಟ್ಟಾರೆಯಾಗಿ 28 ಕಿಲೋಮೀಟರ್ ಟನಲ್ ರಸ್ತೆ ನಿರ್ಮಾಣಕ್ಕೆ ಏನಿಲ್ಲ ಅಂತಂದ್ರೆ ಒಂದು 27,000 ಕೋಟಿ ವೆಚ್ಚ ಕೂಡ ತಗಲುತ್ತೆ. ಹೀಗಾಗಿ ಅದನ್ನು ಕೂಡ ಒಂದ್ ರೀತಿಯಾಗಿ ಬೇಡಿಕೆಯನ್ನು ಕೂಡ ಇಟ್ಟಿರುವಂತದ್ದು. ಅದ್ರ ಜೊತೆಗೆ ಏನಂತಂದ್ರೆ ಪ್ರಮುಖವಾಗಿ ಬೆಂಗಳೂರಿನ ರಸ್ತೆಗಳನ್ನ ಹೈಟೆಕ್ ಮಾಡ್ಬೇಕು ಅನ್ನೋದು ಕೂಡ ಒಂದ್ ರೀತಿಯಾಗಿ ಡಿ.ಸಿ.ಎಂ. ಶಿವಕುಮಾರ್ ಅವರ ಕನಸು. ಟನಲ್ ರಸ್ತೆ ಆಗಿರ್ಬೋದು, ರಿಂಗ್ ರಸ್ತೆ ಆಗಿರ್ಬೋದು, ಆಮೇಲೆ ಡಬಲ್ ಡೆಕ್ಕರ್ ಮೇಲ್ಸೇತುವೆಯನ್ನು ಕೂಡ ಮಾಡೋಕೆ ಸಾಕಷ್ಟು ಒಂದು ಯೋಜನೆಗಳನ್ನು ಕೂಡ ಹಾಕೊಂಡಿದೆ. ಅದ್ರ ಜೊತೆಗೆ ಮೆಟ್ರೋ ಮಾರ್ಗಗಳಿಗೂ ಕೂಡ ಒಂದು 5 ಕಾರಿಡಾರ್ ವಿಸ್ತರಣೆಗೂ ಕೂಡ ಈಗಾಗಲೇ ಗುರುತನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಹೀಗಾಗಿ 17 ಮೇಲ್ಸೇತುವೆ, ಅದರ ಜೊತೆಗೆ ಬಫರ್ ಝೋನ್ ನಿರ್ಮಾಣಕ್ಕೂ ಕೂಡ ಒಂದು ರೀತಿಯಾಗಿ ಅನುದಾನವನ್ನು ಕೂಡ ಇಟ್ಟಿರುವಂತದ್ದು. ಹೀಗಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಬಾರಿ ಕೂಡ ಮಳೆ ಆದಾಗ ನಾವು ನೋಡಿರ್ತೀವಿ, ಸಾಕಷ್ಟು ಉದಾಹರಣೆಗಳು ಕೂಡ ನಮಗೆ ಕಂಡು ಬಂದಿರುವಂತದ್ದು. ಒಂದ್ ರೀತಿಯಾಗಿ ರಸ್ತೆ ಮೇಲೆ ಕೂಡ ನೀರು ನಿಲ್ಲುತ್ತೆ, ಚರಂಡಿಯ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಹೀಗಾಗಿ ರಾಜ್ಯ ಕಾಲುವೆ ನಿರ್ಮಾಣಕ್ಕೂ ಕೂಡ ಒಂದಿಷ್ಟು ಅನುದಾನವನ್ನು ಕೂಡ ಈಗಾಗಲೇ ಬೇಡಿಕೆಯನ್ನು ಇಟ್ಟಿರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ಡಿ.ಸಿ.ಎಂ. ಶಿವಕುಮಾರ್ ಅವರ ಪ್ರಕಾರ ನಿರ್ಮಲಾ ಸೀತಾರಾಮನ್ ಅವರು ಪತ್ರ ಬರೆಯೋಗೂ ಕೂಡ ಒಂದು ವಿಷಯವನ್ನು ಕೂಡ ಚರ್ಚೆ ಮಾಡಿದ್ರು. ಈಗಾಗಲೇ ಅಂತಂದ್ರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕವೇ ಹೆಚ್ಚು ತೆರಿಗೆಯನ್ನ ಕೂಡ ಕಟ್ತಾ ಇರುವಂತದ್ದು. ಹೀಗಾಗಿ ನಮ್ಮ ಬೇಡಿಕೆಗೆ ತಕ್ಕಂತೆ ಒಂದ್ ರೀತಿಯಾಗಿ ನೀಡಿದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂತ ಡಿ.ಸಿ.ಎಂ. ಶಿವಕುಮಾರ್ ಅವರು ಮಾಡಿರುವಂತದ್ದು. ಪವಿತ್ರ, ಥ್ಯಾಂಕ್ ಯು ಹರ್ಷಿತಾ ಮಾಹಿತಿಗಾಗಿ. ಒಟ್ಟಾರೆ ನಾಳೆ ನಡೆಯುವಂತಹ ಬಜೆಟ್ ಪೂರ್ಣ ಪ್ರಮಾಣದಲ್ಲಿ 8ನೇ ಬಾರಿಗೆ ಸತತವಾಗಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡನೆ ಮಾಡೋದು. ಸೊ ಹಾಗಾಗಿ ಬ್ರ್ಯಾಂಡ್ ಬ್ಯಾಂಗ್ಳೂರ್ನ ಕನಸನ್ನು ಇಟ್ಕೊಂಡಿರುವಂತಹ
ರಾಜ್ಯ ಸರ್ಕಾರ ಕೇಳಿದ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಪೂರೈಕೆ ಮಾಡತ್ತಾ? ಮೆಟ್ರೋ ರೈಲು ಸೇವೆ ಆಗಿರ್ಬೋದು, ರಸ್ತೆ ಕಾಮಗಾರಿಗಳ ವಿಚಾರ ಆಗಿರ್ಬೋದು, ನೀರಾವರಿ ವಿಚಾರ ಆಗಿರ್ಬೋದು,